ಸರ್ ಮುಖ್ಯವಾಗಿ ಈಗ 5 ವರ್ಷ ಸಡಿಲಿಕೆ ಮಾಡಿದ್ರು ಇವರು ಮೊದಲೇ ಡಿಮ್ಯಾಂಡ್ ಹುಡುಗರದು ನಮ್ಗೆ ಸಡಿಲಿಕೆ ವಯಸ್ಸಿನಂತ 5 ವರ್ಷ ಅಂತೂ ಈಗ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ನೀವು ಖರೀದಿ ಇದ್ರೆ ಅದು ಏನು ಪುರುಷಾರ್ಥಕ್ಕೋಸ್ಕರ ಅನ್ನೋ ಒಂದು ಪ್ರಶ್ನೆಯನ್ನು ಇವತ್ತು ಹುಡುಗರು ಎತ್ತಿದ್ದಾರೆ. ಹುಡುಗರು ಎತ್ತಿರ್ತಕ್ಕಂಥದ್ದು ಸರಿ ಇದೆ. ಹುಡುಗರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನಾವು ಗೌರವಿಸ್ತೀವಿ ಕೂಡ. 5 ವರ್ಷದ ಡಿಮಾಂಡ್ ಆಲ್ರೆಡಿ ಸರ್ಕಾರ ಒಪ್ಪಿಕೊಂಡಿದೆ, ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದ್ದೀವಿ. ಇದು 56,000 ಜನ ತೊಗೋಬೇಕಂದ್ರಾಗ ಸ್ವಲ್ಪ ತಾಂತ್ರಿಕ ಪ್ರಾಬ್ಲಮ್ ಇತ್ತು, ಓವರ್ಕಮ್ ಮಾಡಿದ್ದೇವೆ. ಮೋಸ್ಟ್ಲಿ ಬಡ್ಜೆಟ್ನಲ್ಲಿ ತೊಗೊಳ್ತೀವಿ. ಇವತ್ತು ನಡೆದಂಥ ಈ ಹೋರಾಟದಲ್ಲಿ ವಿಪಕ್ಷ ನಾಯಕರು ಮತ್ತು ಆರ್ ಅಶೋಕ್ ಮತ್ತು ಅರವಿಂದ್ ಬೆಲ್ಲದವರು ಇದ್ದರು, ಮತ್ತು ಛಲವಾದಿಯವರು ಬಂದರು, ಎಲ್ಲ ಸ್ಥಳೀಯ ನಾಯಕರೆಲ್ಲ ಇದ್ದರು. ಈ ಸಂದರ್ಭದಲ್ಲಿ ಅವರು ಒಂದೇ ಒಂದು ಇಲ್ಲಿ ಈ ಒಂದು ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ಹಿನ್ನೆಲೆಯಲ್ಲಿ ಇವರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಅವರೊಂದು ಆರೋಪ ಆಗಿದೆ. ಹಾಗಾದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಮತ್ತೆ ಇವ್ರು ಯಾಕೆ ಬಂದು ಸ್ಟ್ರೈಕ್ ಮಾಡಬೇಕು? ಹೇಳ್ಬಿಡ್ಬೇಕಲ್ಲ ಜನಕ್ಕೆ, ನಾವು ಸ್ಟ್ರೈಕಿಗೆ ಬರಲ್ಲಪ್ಪ, ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ. ಇವ್ರು ಯಾಕೆ ಬಂದ್ರೆ ಅಂತ ಸ್ಟ್ರೈಕ್ ಮಾಡೋಕೆ? ಮತ್ತೆ ಕೇಂದ್ರ ಸರ್ಕಾರ ದುಡ್ಡು ಐತಂತ ಇವತ್ತು ಯು ಜಿ ಸಿ ಏನಿದೆ ಅಲ್ಲಿರ್ತಕ್ಕಂಥದ್ದು ಯು ಜಿ ಸಿಯ ನೀವು ಸೆಂಟ್ರಲ್ ಯು ಜಿ ಸಿನಲ್ಲಿ ನೋಡಿದ್ರೆ 92% ಅಷ್ಟು ಎಸ್ ಸಿಗಳು, ಎಸ್ ಟಿಗಳು, ಒ ಬಿ ಸಿಗಳಿಗೆ ಇಲ್ಲೆಲ್ಲ ಅಪಾಯಿಂಟ್ಮೆಂಟೇ ತುಂಬಿಲ್ಲ. ಅದ್ರ ಜೊತೆಗೆ ಕಳೆದ 1 ವರ್ಷದ ಇತಿಹಾಸದಲ್ಲಿ ನೀವು ನೋಡಿದ್ರೆ ಈ ಜಡ್ಜಸ್ಗಳು ಅಪಾಯಿಂಟ್ ಆಗಿದ್ದಾರೆ 80% ಅಷ್ಟು ಎಸ್ ಸಿ, ಎಸ್ ಟಿ, ಒ ಬಿ ಸಿಗಳಿಲ್ಲ. 80% ಬೇರೆ ಜನರಲ್ ಕ್ಯಾಟಗರಿ. ಈ ಥರ ಮೋಸ ಇವರು ಮಾಡ್ತಾನೆ ಇದ್ದಾರೆ. EWS ಕ್ಯಾಟಗರಿ ತಂದಿದ್ದಾರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ತಂದಿದ್ದಾರೆ. ಇವರಿಗೆ ಯಾರೂ ಪ್ರಶ್ನೆ ಕೇಳಬಾರ್ದು. ಇವರಿಗೆ ಯಾವುದೂ ಪ್ರಶ್ನೆ ಕೇಳಾರಂಗೆ ಇವ್ರು ಹೇಳಿದ್ದೇ ಪಿಕ್ಚರ್ ಓಡಬೇಕು, ಇವ್ರು ಹೇಳಿದ್ದೇ ನಡೆಸ್ಬೇಕಂಬುದೊಂದು ಬಿಟ್ಟರೆ ಯಾವುದೇ ಒಂದು ಲಾಜಿಕ್ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾರೂ ಉತ್ತರನೇ ಕೊಡೋದಲ್ಲ. ಅದಕ್ಕೆ ನೀವು ಬೊಮ್ಮಾಯಿ ಸಾಹೇಬರಿಗೆ, ಅಶೋಕ್ರವ್ರಿಗೆ ನೀವು ಕೇಳಿ, ನಿಮ್ಮ ಅವಧಿಯಲ್ಲಿ ಎಷ್ಟು ಮಾಡಿದಾರೆ ಅಂತ ಏನೇನು ಹೇಳಿದ್ರು ಅವರು ಭಾಷಣ ಹೊಡೆದ್ರಲ್ಲಿ. ಈಗಲಿ ಬಂದು ಪ್ರಚಾರಕ್ಕೆ ಅರವಿಂದ್ ಬೆಲ್ಲದವರು ಇದ್ದರು, ನಾರಾಯಣ ಸ್ವಾಮಿ ಅಣ್ಣ ಇದ್ದರು, ಬೊಮ್ಮಾಯಿ ಸಾಹೇಬರು ಇದ್ದರು, ಅಶೋಕ್ ಅಣ್ಣವ್ರು ಕೂಡ ಇದ್ದರು. ನೀವೆಷ್ಟು ಕೊಟ್ಟಿರಂತ ನೀವು ಕೇಳಬೇಕಲ್ಲ ಪತ್ರಿಕಾ ಮಾಧ್ಯಮ. ನೀವು ಯಾಕೆ ಕೇಳಲ್ಲ ಈ ಪ್ರಶ್ನೆ? ನೀವು ದಯಮಾಡಿ ಅವ್ರನ್ನ ಕೇಳಿ. ಯು ಪೋಸ್ ಅ ಕ್ವಶನ್ ಟು ಹಿಮ್. ಯು ಆರ್ ರೂಲಿಂಗ್ ಪ್ರಿವಿಯಸ್ ಟು ದಿಸ್ ಗೌರ್ಮೆಂಟ್. ಅಟ್ಲೀಸ್ಟ್ ವಿ ಆರ್ ಗಿವಿಂಗ್ 60,000 crores as freebies, ಔಟ್ ಆಫ್ ವಿಚ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಫಾರ್ ಅ ಕಾಮನ್ ವೆಲ್ಫೇರ್. ಇವರು 60,000 ಕೋಟಿ ಯಾವುದು ಫ್ರೀಬೀಸು ಕೊಡಲಿಲ್ಲ, ಯಾರು ರೈತರ ಅಕೌಂಟಿಗೆ ₹1 ಬಡವರು ಕೊಡಲಿಲ್ಲ. ಮತ್ತು ಇಷ್ಟೆಲ್ಲ ರೊಕ್ಕ ಇದ್ದು ಇವ್ರು ಯಾಕೆ ಕರೀಲಿಲ್ಲ ಅಂತ ವೈ ಡಿಡ್ ದೇ ಕಾಲ್? ಎದಕ್ಕೆ ಹೇಳ್ತಾರೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂತೇಳಿ? ನಮ್ಮ ಹತ್ರ ರೊಕ್ಕನೂ ಇದೆ, ಕೆಲಸನೂ ಮಾಡ್ತೀವಿ, ಡೆವಲಪ್ಮೆಂಟು ಮಾಡ್ತೀವಿ. 100% ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹುದ್ದೆಗಳನ್ನ ತುಂಬತಕ್ಕಂಥ ಕೆಲಸ ಮಾಡ್ತೀವಿ. ಸರ್ ಮುಖ್ಯವಾಗಿ ಈಗ 5 ವರ್ಷ ಸಡಿಲಿಕೆ ಮಾಡಿದ್ರು ಇವರು ಮೊದಲೇ ಡಿಮ್ಯಾಂಡ್ ಹುಡುಗರದು ನಮ್ಗೆ ಸಡಿಲಿಕೆ ವಯಸ್ಸಿನಂತ 5 ವರ್ಷ ಅಂತೂ ಈಗ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ನೀವು ಖರೀದಿ ಇದ್ರೆ ಅದು ಏನು ಪುರುಷಾರ್ಥಕ್ಕೋಸ್ಕರ ಅನ್ನೋ ಒಂದು ಪ್ರಶ್ನೆಯನ್ನು ಇವತ್ತು ಹುಡುಗರು ಎತ್ತಿದ್ದಾರೆ. ಹುಡುಗರು ಎತ್ತಿರ್ತಕ್ಕಂಥದ್ದು ಸರಿ ಇದೆ. ಹುಡುಗರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನಾವು ಗೌರವಿಸ್ತೀವಿ ಕೂಡ. 5 ವರ್ಷದ ಡಿಮಾಂಡ್ ಆಲ್ರೆಡಿ ಸರ್ಕಾರ ಒಪ್ಪಿಕೊಂಡಿದೆ, ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದ್ದೀವಿ. ಇದು 56,000 ಜನ ತೊಗೋಬೇಕಂದ್ರಾಗ ಸ್ವಲ್ಪ ತಾಂತ್ರಿಕ ಪ್ರಾಬ್ಲಮ್ ಇತ್ತು, ಓವರ್ಕಮ್ ಮಾಡಿದ್ದೇವೆ. ಮೋಸ್ಟ್ಲಿ ಬಡ್ಜೆಟ್ನಲ್ಲಿ ತೊಗೊಳ್ತೀವಿ.